The scheme has extended to include all senior citizens of 70 years and above, irrespective of socioeconomic status. More than 610 million beneficiaries, that is about 40% of India's population, are covered under the scheme. More than 86 million hospital admissions worth 1.19 trillion rupees have been authorized under the scheme. In addition to these initiatives, we are focusing on primary and preventive health care through a huge network of more than 175,000 primary health centers, which we call as Ayushman Arogya Mandirs, and which is health and wellness centers, under the National Health Mission also. The Pradhan Mantri Jan Arogya Yojana, along with the services provided under National Health Mission and other schemes of Government of India, have led to the decline of out-of-pocket expenditure in total health expenditure from 64.2% to 39.4% in the last 10 years. भारत की विरासत को योग कल्चर देश को बदलने एकदम नया ಜನಸಾಮಾನ್ಯರಲ್ಲಿ ಈ ಯೋಜನೆಗಳ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು, ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಮಂತ್ರಿಗಳು, ದೇಶದ ಒಬ್ಬ ಬಲಿಷ್ಠ ನಾಯಕ ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ತರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಈ ಟಿವಿ ಮುಕ್ತ ಭಾರತಕ್ಕೆ ಭಾರತ ಸರ್ಕಾರದಿಂದ ಸಾಕಷ್ಟು ನಮಗೆ ಔಷಧಿಗಳಾಗಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಪರಿಕರಗಳು ಸಿಗ್ತಾ ಇವೆ. ಎರಡನೇದಾಗಿ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಮ್ಮ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಮತ್ತು ರಾಷ್ಟ್ರೀಯ ಪೋಷಣ ಅಭಿಯಾನ ಮತ್ತು ಅನೀಮಿಯಾ ಮುಕ್ತ ಭಾರತ ಅಂತೇಳಿ ಮೋದಿಸಿ ಅನ್ನುವ ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಇಲ್ಲಿ ನಾವು ಮೊದಲನೇದಾಗಿ ಲಿಂಗ ಪಕ್ಷಪಾತ ಮತ್ತು ಲಿಂಗ ಆಯ್ಕೆ ಮಾಡುವುದನ್ನು ತಡೆಗಟ್ಟುವುದು. ಅಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ PCPNDT ಆ್ಯಕ್ಟ್ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅಲ್ಲಿ ಲಿಂಗ ಆಯ್ಕೆಯನ್ನು ತಡೆಗಟ್ಟುವುದು. ಹುಟ್ಟುವ ಮುಂಚೆಗೇ ಯಾವ ಲಿಂಗ ಅಂತಂದು ಹೇಳಿ ಪತ್ತೆ ಹಚ್ಚುವುದನ್ನು ತಡೆಗಟ್ಟುವುದು ಇಲ್ಲಿ ಮುಖ್ಯ ಉದ್ದೇಶ ಆಗಿರ್ತದೆ.